ಬ್ರೋ ಎಲ್ಲಿದೆ ಬ್ರೋ? ಗೈಸ್ ವಿ ಫೈನಲಿ ಹಿಯರ್. ಇದೆ ಅದು ಅಂಗಡಿ, ಹೋಗಿ ಕೇಳ್ಬೇಕು. ಕಣ್ಣು ಸಲಾಡು ಎಲ್ಲ ತಿಂದು ಈಗ ಹೊಟ್ಟೆ ಮನೆ ನಮ್ಮಮ್ಮ 3 ದಿವಸದಿಂದ ಮನೆ ಇರಲಿಲ್ಲ, ಅದಕ್ಕೆ ಫುಲ್ಲು ಮನೆ ಕ್ಲೀನಿಂಗ್. ಅಡುಗೆ ಮನೆ ನೋಡ್ಬೋದು, ಹಂಗೆ ಪಳ ಅಂತ ಹೊಳಿತೈತೆ. ಅಡಿಕೆ ಎಲ್ಲ ತೊಳೆದು ಸೀಟಿ ಇಟ್ಟು ಬಿಡಿದೀವಿ ಹಂಗೆ. 2 hours later. ಸೊ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಸೊ ಇವತ್ತು ವ್ಲಾಗ್ನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ಬೋದು ನೀವು. 4:50 ಆಗೈತೆ. ಬರೀ ಬೆಳಗ್ಗೆ ಫಸ್ಟ್ ಮೀಲ್ ಅಷ್ಟೇ ತಿಂದಿರೋದು. ಆಮೇಲೆ ಇವತ್ತು ಸಂಡೇ. ಮನೆ ನಮ್ಮಮ್ಮ 3 ದಿವಸದಿಂದ ಮನೆ ಇರಲಿಲ್ಲ, ಅದಕ್ಕೆ ಫುಲ್ಲು ಮನೆ ಕ್ಲೀನಿಂಗ್. ಅಡುಗೆ ಮನೆ ನೋಡ್ಬೋದು, ಹಂಗೆ ಪಳ ಅಂತ ಹೊಳಿತೈತೆ. ಅಡಿಕೆ ಎಲ್ಲ ತೊಳೆದು ಸೀಟಿ ಇಟ್ಟು ಬಿಡಿದೀವಿ ಹಂಗೆ ಕ್ಲೀನಾಗಿ. ಪ್ರತಿಯೊಂದು ನಮ್ಮದೆಲ್ಲ ನಮ್ಮ ಸಾಮಗ್ರಿಗಳು ಹೇಗಿರಬೇಕು, ನಮ್ಮ ತರಕಾರಿ ಮೊಟ್ಟೆ ಪ್ರತಿಯೊಂದು ಕ್ಲೀನಾಗಿ ಇಟ್ಟು. ಇದು ನೋಡ್ಬೇಕಾಯ್ತು ನೀವು, ಎಷ್ಟು ಗಲೀಜಾಗಿತ್ತು, ಎಷ್ಟು ಸೀಟಿದೆ. ಈಗ ಬರ್ತಾ ಹಂಗೆ ಅಣ್ಣ ಇನ್ನೂ ಕುಡಿಸ್ತಾನೆ. ಚಿಕನ್ ತಂದಿದ್ದೀವಿ, ಚಿಕನ್ ಮಾಡ್ಕೊಳ್ಳೋಣ ಅಂದರೆ ಪೇಸ್ಟ್ ಖಾಲಿ ಆಗ್ಬಿಟ್ಟಿದೆ. ನೋಡ್ಬೋದ ಫ್ರಿಜ್ಜಲ್ಲಿ ಖಾಲಿ ಮಾಡ್ಕೋಬೇಕೀಗ. ಅದಕ್ಕೆ ಈಗ ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ತಂದಿದ್ದೀನಿ, ಮಾಡೋದಕ್ಕೆ. ಸೊ ಗೈಸ್, ಬರೀ ಅಡುಗೆ ಮನೆ ಒಂದಲ್ಲ, ಹಾಲನ್ನು ಕ್ಲೀನಾಗಿ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಎಲ್ಲ ಚಿತಾಲ್ ಪಾತಾಲ್ ಎಷ್ಟು ಅರ್ಗಿತ್ತೆ ಎಲ್ಲ ಕ್ಲೀನ್ ಮಾಡಾಕ್ಬಿಟ್ಟಿದ್ವಿ. ನಮ್ಮಮ್ಮ ಮನೆಗೆ ಬಂದು ಶಾಕ್ ಆಗ್ಬೇಕು ಫುಲ್ಲು. ಈಗ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಮಾಡಬೇಕು. ಚಿಕನ್ನೇ ವೆಯ್ಟಿಂಗ್ ಮಾಡ್ತೀವಿ ನಮಗೋಸ್ಕರ. ಸೊ ಜಾಸ್ತಿ ವೆಯ್ಟ್ ಮಾಡ್ತೈತೆ, ಅಲ್ಲಿವರೆಗೂ ಇದನ್ನ ಫ್ರಿಜ್ಗೆ ಇಟ್ಬಿಡೋಲ್ಲ. ಈಗ ಇದು ಸೊ ಗಾಯ್ಸ್, ಎಲ್ಲ ಕಟ್ ಮಾಡ್ಕೊಂಡು ಆಗೈತೆ. ಏನಿದ್ರು ಪೇಸ್ಟ್ ಮಾಡೋದಷ್ಟೇ. ಬೆಳ್ಳುಳ್ಳಿ, ಶುಂಠಿ, ಇಲ್ಲಿ ಸೊಪ್ಪು, ಅಲ್ಲಿ ಚಿಕನ್ ತೊಳೆದೈತೆ ನಮ್ಮ ಚಿನ್ನಿ. ಸೊ ಇದೊಂದು ತೊಳಿಬೇಕಷ್ಟೇ, ತೊಳೆದ್ಬಿಟ್ಟು ಪೇಸ್ಟ್ ಮಾಡೋದು. ಗೈಸ್, ಪೇಸ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ಒಂಚೂರು ಮಸಾಲೆ ಮಾಡ್ಕೋಬೇಕು. ಇದರಲ್ಲಿ ಚಕ್ಕೆ, ಲವಂಗ, ಮೆಣಸು, ಜೀರಾ, ಸೋಂಪು ಎಲ್ಲ ಹಾಕಿದ್ದೀನಿ. ಒಂಚೂರು ಲೈಟಾಗಿ ಬಿಸಿ ಮಾಡ್ಕೊಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬೋದೆ. ಸೊ ಗೈಸ್, ನಮಗೆ ಫಸ್ಟು ಇವು ಚೆನ್ನಾಗಿ ಪೇಸ್ಟ್ ಆಗಬೇಕು, ಆಮೇಲೆ ಸಿಗ್ಬಾರ್ದಲ್ವ. ಫಸ್ಟು ಏನು ಹಾಕೊಡ್ದ, ಈ ಶುಂಠಿ, ಅಲ್ಲಿ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಇದಾಕ್ಬಿಡ್ದ, ಸ್ವಲ್ಪ ಅದು ಗ್ರೈಂಡ್ ಆಗಿ ಸ್ವಲ್ಪ ಮಿಕ್ಸಲ್ಲಿ ಇದು ಹಾಕೋಬೇಕಿದೆ. ಸ್ವಲ್ಪ ಇದನ್ನ ಹಾಕೊಬಿಡ್ದ. ನಿಮ್ಮ ಸುಡ್ತೈತೆ. ಈಗ ಇವು ಅಡಿಲಿ ಇರ್ತಾವಲ್ಲ, ಆಗ ಕ್ಲೀನಾಗಿ ಪೇಸ್ಟ್ ಆಯ್ತದೆ. ಈಗ ಅದ್ರ ಮ್ಯಾಗೆ ಇದೊಂಚೂರು ಲೋಟ 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 ಸ್ವಲ್ಪ ನೀರು ಹಾಕ್ಬಿಡೋದು. ಚೆನ್ನಾಗಿ ಪೇಸ್ಟ್ ಆಗಿ ಅದು ಸ್ವಲ್ಪ ನೀರು ಹಾಕಿ ಆನ್ ಮಾಡೋದು. ನೋಡ್ಬೋದು ಫುಲ್ಲು ಪೇಸ್ಟ್ ಆಗ್ಬಿಡೈತೆ ಚೆನ್ನಾಗಿ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹೀಗೆ ಮಿಕ್ಕಿದಾವೆ ಹಾಕೊಂಡ್ಬಿಟ್ರೆ ಮುಗೀತು. ನನಗೆ ಆ ಶುಂಠಿ ಮತ್ತು ಬೆಳ್ಳುಳ್ಳಿ ಐತಲ್ಲ, ಅವು ಕ್ಲೀನಾಗಿ ರುಬ್ಬೇಕಾಯ್ತು. ಸೊ ಅದಾಗೈತೆ. ಇನ್ನು ಮಿಕ್ಕಿದ ಇವೆಲ್ಲ ಕ್ಲೀನಾಗಿ ರುಬ್ಕೊತದೆ, ಅದ್ರ ಪಡ್ಬೋದು ಹಾಕೋದು ಅಷ್ಟೇ. ನೋಡಿಕೆ
ಗೈಸ್ ಫೈನಲಿ ಪೇಸ್ಟ್ ರೆಡಿ ಆಯಿತು. ಏನಾಯಿತು ಚಿಕನ್ ಹಾಕಿ ಏನಾದ್ರೆ ಮಾಡ್ಕೊಂಡು ಪೇಸ್ಟ್ ಏನೋ ರೆಡಿ ಆಗೋಯ್ತು ಗೈಸ್. ಆದರೆ ನಾನು ಅಕ್ಕಿನೇ ಹಾಕೊಂಡಿಲ್ಲ ಅಂತ ಇವಾಗ ಹಾಕ್ತಾ ಇದ್ದೀನಿ. ಅಕ್ಕಿ ಅದ್ರ ಪಾಡೋದ್ರ ಆಯ್ತಾ ಇರಲಿ, ನಾವು ಸೈಡಲ್ಲಿ ಚಿಕನ್ ಮಾಡೋಣ. ಹಾಂ ಇದ್ರಲ್ಲಿ ಹಾಕ್ಬೋದಲ್ಲ, ಇನ್ನೇನು ಅದು ಆಯಿತು ಚಿಕನ್ನು ಎರಡರಲ್ಲಿ ಹಾಕೋಬಿಡೋದ ನಿಮ್ಮದು ನಮ್ಮದು. ರೈಸ್ ಚಿಕನು ರೆಡಿ ಆಗೈತೆ, ರೈಸು ರೆಡಿ ಆಗೈತೆ. ನಮ್ದು 2 ವಿಷಲ್ ಬರಬೇಕಿದು. ಈಗ ಮೊಟ್ಟೆ ಹಾಕೋದೆ ಅದು. ಮೊಟ್ಟೆ ಒಂದು 4 ಇನ್ನೊಂದು 2 ವಿಷಲ್ ಬಂದರೆ ಅದನ್ನು ತೆಗ್ದು ಪಕ್ಕಕ್ಕೆ ಹಾಕ್ಬಿಡ್ತೇನೆ. ಅವನು ಸೀಬೆಹಣ್ಣೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಿರ್ತಾನೆ. ಗೈಸ್ ಅಪ್ಪ ಬೆಳಗ್ಗೆನ ಬರೀ ಫಸ್ಟ್ ಮೀಲ್ ಅಷ್ಟೇ ತಿಂದಿರೋದು, ಓಟ್ ಮೀಲು. ಈಗ ನಾವು ಸೆಕೆಂಡ್ ಮೀಲ್ ತಿಂತೀವಿ, ಅದಕ್ಕೆ ಸುಮಾರು ಜಾಸ್ತಿ ಆ್ಯಡ್ ಮಾಡಿಬಿಟ್ಟಿದ್ದೀವಿ. ನೋಡಿ ನನಗೋಸ್ಕರ ಸಲಾಡ್ ರೆಡಿ ಮಾಡ್ತೈತೆ. ಇದು ಸೀಬೆಕಾಯಿ, ಇಲ್ಲಿ ಮೊಟ್ಟೆ, ಇಲ್ಲಿ ರೈಸ್ ಐತೆ, ಚಿಕನ್ ಇಲ್ಲ ಐತೆ. ಮೇನೇ ಇದ್ರು ಕೂತ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ ನೋಡಿ ನಾವು ಪೈಲ್ಗೆ ಹೆಂಚು ಏನೇನೋ ಉದುರಿಸ್ಬಿಟ್ಟಿದ್ದೀನಿ. ಸಾಕಾಗ ಕಾಣ್ತೈತೆ, ತಿನ್ನೋದಷ್ಟೇ. ಬೇಗ ಮಾಡ, ಟೈಮ್ ಆಯ್ತಾ ಅದೇ ಗಂಟೆ. ನಾನು ಇವೆಲ್ಲ ತೆಗೆದು ಸಿಟ್ಟಿಗೆ ಮಾಡ್ಕೊಂಡು ಇರಬೇಕು. ಫೈನಲಿ ಎಲ್ಲ ರೆಡಿ ಆಗೈತೆ. 300 ಗ್ರಾಮ್ ರೈಸು, ಲಿವರ್ ಗುಂಡ್ಕಾಯಿ, ಚಿಕನ್ನು, ಸಲಾಡು ಎಲ್ಲ ತಿಂದು ಈಗ ಬಿಡೋದೇ ಹೊಟ್ಟೆ ಸ್ಮೆಲ್. ಸೊ ಗೈಸ್ ನಮ್ದು ಏನೈತೆ ಸೆಕೆಂಡ್ ಮೀಲ್ ತಿಂದು ರೆಸ್ಟ್ ಮಾಡವ ಅಂತ ಕೂತಿದೆ. ಆದರೆ ನಮ್ಮ ಅಕ್ಕ ಮಗನಿಗೆ ಗಾಡಿ ತಗೊಡ್ಬೇಕಂತೆ. ಅಂದರೆ ಗಾಡಿ ಅಂದರೆ ಚಿಕ್ಕ ಗಾಡಿ, ರಿಮೋಟ್ ಕಂಟ್ರೋಲ್ ಗಾಡಿ. ಅದು ತಗೊಳ್ಳೋದಕ್ಕೆ ಹೋಗ್ಬೇಕು. ಅದಕ್ಕೆ ಇವನು ರೆಡಿ ಆಗೋಣ ಹೋಗೋಕ್ಕೆ. ಬರೀ ತಗೊಳಕ್ಕೆ ಹೋದ. ಸೊ ಗೈಸ್ ಜರ್ಕಿನ್ ಹಾಕೊಂಡು ರೆಡಿ ಆಗಿದ್ದೀನಿ. ಹೊರಗಡೆ ಇಲ್ಲಿ ಚಳಿ. ಅವನೇನೋ ಜರ್ಕಿನ್ ಹಾಕೊಳ್ಳೋನೆ, ನಾನು ಹಾಕೋಬೇಡ. ಹೋಗ್ಬಿಟ್ಟು ತಗೊಳ್ಳೋದು ಅಷ್ಟೇ. ನಡಿಯ ಹೋದ. ಓಯ್ ಪುಟ ಎತ್ಕೊಳಕ್ಕಿನಾ ಅವಳ ಎಡಿಟ್ ಮಾಡ್ಬೇಕು ನಿನ್ಕಿ ನಾ ಎಡಿಟ್ ಮಾಡ್ಬೇಕು, ತಗೋ ನಿಜ ಎಡಿಟ್ ಮಾಡ್ಬೇಕು. ನಿಜ ಹಾಕಿಲ್ಲ ಪ್ಲೀಸ್ ಹೋಗೋದೀಗ ತೋರ್ಸ ಆಯ್ತು. ಅಷ್ಟೊತ್ತಿಗೆ ಎಡಿಟ್ ಜಾಂಗ್ ನನ್ನ ಮಗ ನನ್ನ ಕೆಲ ಕೊಟ್ಬಿಟ್ಟ. ಸೊ ಗೈಸ್ ಹೋಗೋದಿಲ್ಲ ಏನೋ ಲೊಕೇಟ್ ಆಗೈತೆ ಅಂತ ಹೇಳಿದ್ರು. ಅದೇ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡ್ರಿ ಯಾವುದು ಇಲ್ಲ. ಇಲ್ಲಿ ನೋಡ್ರಿ ಯಾವುದೋ ಬಿರಿಯಾನಿ ಅಂಗಡಿ ಐತೆ. ಇರಪ್ಪ ಅವ್ರು ಫೋನ್ ಹಾಕಲ್ಲ. ಚಾರ್ಜ್ ಇಲ್ವಲ್ಲ. ಬ್ರೋ ಎಲ್ಲಿದೆ ಬ್ರೋ? ಬ್ರೋ ಅದು ಎಲ್ಲಿ ಗಾಡಿ ಅಂದ್ರಲ್ಲ, ಇಲ್ಲಿ ಬೋಗದಿ ಹತ್ರ ಇದ್ದೀನಿ. ಎಲ್ಲಿ ಬ್ರೋ ಅದು? ಹಾಂ ಸಿಗ್ನಲ್ ಹತ್ರ ಇದ್ದೀನಿ. ಒಂದೇ ಇರುತ್ತಲ್ಲ, ಓಪನ್ ಇರಲ್ವಾ? ಈ ಕಡೆ ಪಾರ್ಕ್ ಇದು ಫುಟ್ಪಾತ್ ಐತಲ್ಲ ಪಕ್ಕದಲ್ಲಿ.
ಹಾಂ ಹಾಂ ರೈಟು ಬ್ರೋ ಈಗ ಬೋಗದಿ ಒಳಿಕ ಇಲ್ಲ ಇನ್ನು ಮೈಸೂರಿಗೆ ಹೋಗೋ ರೋಡಾ? ಹಾಂ ಸ್ಟ್ರೈಟ್ ಬರ್ತೀನಿ. ಅದೇ ಫಂಕಿ ಅದು ಯಾವುದೋ ಫಂಕಿ ವರ್ಲ್ಡ್ ಅಂತ ಐತಲ್ಲ ಅಂಗಡಿ, ಫಂಕಿ ವರ್ಲ್ಡ್ ಆಯ್ತು. ಒಂದು ಇಷ್ಟು ದೂರ ಹುಡಿಕ ಬರ್ತೈತಿ, ಎಲ್ಲೂ ಸಿಗ್ತಾರ ಅಂಗಡಿ. ಬಾಕ್ಲಿಗೆ ಆಗ್ಬಿಟ್ಟೈತಾ ಎಲ್ಲಪ್ಪ ಹುಡ್ಕೋದು. ಗೈಸ್ ವಿ ಫೈನಲಿ ಹಿಯರ್, ಇದೇ ಅದು ಅಂಗಡಿ, ಹೋಗಿ ಕೇಳ್ಬೇಕು. ಚೆಕ್ ಮಾಡಿಸ್ತಾ ಇದೀವಿ. ಕುಮಾರಕೊಪ್ಪಲು ಸೈಡ್ ಇರೋದು ಎಲ್ಲ ರಿಜೆಕ್ಟ್ ಅಂತೆ. ಆ ಕಡೆದು ಅಲ್ವ ನನ್ನ ಅಡ್ರೆಸ್ ಆತ್ನಿಲ್ಲ. ಎಲ್ಲ ಕಾರ್ಗಳು ಹೆಂಗಿದೆ ಅದಕ್ಕೆ ಒಂದ್ರಲ್ಲಿ ಚೆಕ್ ಮಾಡಿಸ. ಗಾಯ್ಸ್ ನಮ್ಮ ಅಕ್ಕನ ಮಗಂಗೆ ಗಾಡಿ ತಗೊಳಕ್ಕೆ ಅಂತ ಬಂದಿರೋದ್ರೆ ಬಡ್ಡಿ ಮಗೊಂದು ಆಗ್ಲಿಲ್ಲ. ಈ ಕುಂಬಾರ್ ಕೊಪ್ಪಳವರು ತಗೊಂಡು ಕಟ್ತೇನೆ. ಅವರು ಕುಂಬಾರ್ ಕೊಪ್ಪಳನ ನೆಗೆಟಿವ್ ಏರಿಯಾ ಅಂತ ಮಾಡ್ಬಿಟ್ಟವ್ರಂತೆ. ಅಂದ್ರೆ ಕುಂಬಾರ್ ಕೊಪ್ಪಳು ಅಡ್ರೆಸ್ ಯಾವ್ದಿದೆ ಅಲ್ಲಿರೋರು ಯಾರೇ ಬಂದ್ರು ಲೋನ್ ಮಾಡ್ಕೊಡಲ್ವಂತೆ. ಯಾಕಂದ್ರೆ ಅಲ್ಲಿ ಯಾರು ಲೋನ್ ತಗೊಂಡು ಕಟ್ಟಿಲ್ವಂತೆ. ಸುಮಾರು ಜನ ಲೋನ್ ಕಟ್ಟಿ ಅಂತ ಹೋಗಿ ಕೇಳಕ್ ಹೋದ್ರೆ ಕಿರೀಕ್ ಮಾಡಿದಾರಂತೆ, ಕಿರೀಕ. ಸೊ ಈಗ ಮನೆಗೆ ಹೋಗಿ ನಮ್ದು ಲಾಸ್ಟ್ ಮೀಲ್ ಎಲ್ಲ ತಿಂದು ಬೆಳಗ್ಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಈಗ ನಡ್ರಿ ಹೋಗಮ್ಮ. ಸೊ ಗೈಸ್ ಮನೆಗೆ ಬಂದಾಯ್ತು. ಮನೆಗೆ ಬಂದು ಈಗ ನಮ್ಮದು ಲಾಸ್ಟ್ ಮೀಲ್ ತಿನ್ನೋಕ್ಕೆ ಅಣ್ಣ ಅವರು ಬಿಸಿ ಮಾಡ್ತವ್ರೆ. ಹೋಗಿ ಮನೆ ಕೆಳಗೆ ಹೋಯ್ತು ಬೆಳೆದು. ಈಗ ನಾನು ಬೆಳಗ್ಗೆ ಪ್ರಿಪೇರ್ ಮಾಡ್ಕೋಬೇಕು. ಈಗ ಹಾಲು ತಂದಾಗೈತೆ, ಮೊಟ್ಟೆನೂ ತಂದಾಗೈತೆ, ಬಾಳೆಹಣ್ಣು ತಂದಾಗೈತೆ, ಎಲ್ಲ ಇನ್ನೇನು ತಂದಿದ್ದೀವಲ್ಲ ಅಷ್ಟೇ. ಈಗ ಓಟ್ಸ್ ಹಾಕಿ ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲ ಬೋಸೆ ಅವು ಎರಡು. ರೈಸ್ ಎಲ್ಲ ಉನಿ ಹಾಕಾಗಿ ಇಟ್ಟಾಯಿತು. ಈ ಕಡೆ ಇರೋದು ನಮ್ಮದು, ಈ ಕಡೆ ಇರೋದು ಅವನದು. ನೋಡ್ಬೋದು ಇನ್ಸಿಲ್ ಹಾಕ್ಬಿಟ್ಟಿದ್ದೀವಿ. ಕೆ ಅಂದರೆ ಒಂದು, ಡಿ ಅಂದರೆ ಒಂದು. ಕಡಲೆಕಾಳು ಹೆಸರು ಕಾಳು ಹಾಕವ ಅಂದರೆ ತಂದೆ ಎಲ್ಲಪ್ಪ ತರ್ಬೇಕಾದ್ರೆ ಮರ್ತೆ ಹೋಗಿದ್ದೀವಿ ಅವನ್ನ. ಇನ್ನು ಸದ್ಯಕ್ಕೆ ಅವನ್ನ ಫ್ರಿಜ್ ಇಟ್ಬಿಟ್ರೆ ಮುಗೀತು. ರೈಸ್ ಗ್ರೀನ್ ಬೀನ್ಸ್ ಹಾಕೊಂತ ಇದೀವಿ ನಾನು ಲಾಸ್ಟ್ ಮೀಲ್ಗೆ. ಅಣ್ಣ ಅವ್ನು ಮೆತ್ತಗೆ ಒಂದು ಕಾರ್ಯಕ್ಟರ್ ಕಟ್ ಮಾಡ್ಕೊಂಡು ಹಾಕತ್ತಿಲ್ಲ, ಅದಕ್ಕೆ ನಾನು ಗ್ರೀನ್ ಬೀನ್ಸ್ ಹಾಕೊಂತ ಇದ್ದೀನಿ. ಬೇಕು ಈಗ ಕಾಯಿ ಗಂಟೆ. ರೈಸ್ ಎಲ್ಲ ಮೀಲು ರೆಡಿ ಆಗೈತೆ. ಸೊ ಲಾಸ್ಟ್ ಮೀಲ ತಿಂದು ಇವತ್ತು ಬೇರೆ ಏನು ಮಾಡೋದು. ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಸಿಗೋಣ ನಾಳೆ.